ರಸ್ತೆ ಮಧ್ಯೆ ಟೈರ್ಗಳಿಗೆ ಬೆಂಕಿ ಹಚ್ಚಿ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ನಿರ್ಧಾರಗಳು ಮತ್ತು ರಾಜ್ಯ ನಾಯಕರು ನಡೆಸಿಕೊಳ್ತಾ ಇರೋ ರೀತಿ ಎಲ್ಲವನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಿರಾಸೆಯನ್ನ ಪ್ರತಿಭಟನೆಯ ಮುಖಾಂತರ ಆಚೆ ಹಾಕ್ತಾ ಇದ್ದಾರೆ. ಮುಖ್ಯ ರಸ್ತೆಯನ್ನ ಬಂದ್ ಮಾಡಿ ವಾಹನಗಳ ಸಂಚಾರಕ್ಕೆ ಅಡ್ಡಿ ಉಂಟು ಮಾಡಿದಂತಹ ಘಟನೆ ಕೂಡ ನಡೆದಿದೆ. ಹಾಗೆ ಅಂಗಡಿಗಳನ್ನ ಒತ್ತಾಯಪೂರ್ವಕವಾಗಿ ಬೆಂಬಲಿಗರು ಬಂದ್ ಮಾಡಿಸ್ತಾ ಇದ್ದಾರೆ. ಪ್ರತಿಭಟನಾಕಾರರ ಮನವೊಲಿಸೋದಕ್ಕೆ ಪೊಲೀಸರು ಕೂಡ ಪ್ರಯತ್ನ ಪಟ್ಟಂತಹ ದೃಶ್ಯ ಕಂಡು ಬಂತು. ಬಟ್ ಬೆಳಗ್ಗೆ ಪ್ರತಿಭಟನೆಯ ಕಿಚ್ಚು ಬಾಗೇಪಲ್ಲಿಯಲ್ಲಿ ಅಲ್ಲಲ್ಲಿ ಕಾಣಿಸಿತು. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮುದ್ದುಕೃಷ್ಣ. ಪ್ರತಿಭಟನೆಯ ಕಿಚ್ಚು ಕಾವು ಯಾವ ರೀತಿ ಕಂಡು ಬರ್ತಾ ಇದೆ ಅಂತ? ಖಂಡಿತ ಮಮತಾ, ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕರಾದಂತಹ ಸುಬ್ಬಾರೆಡ್ಡಿ ಅವರಿಗೆ ಈಗ ಸಚಿವ ಸ್ಥಾನ ಮಿಸ್ ಆಗಿದೆ. ಹಾಗಾಗಿ ಅವರಿಗೆ ಅನ್ಯಾಯ ಆಗಿದೆ ಅನ್ನುವಂತಹ ಆಕ್ರೋಶವನ್ನು ಅವರ ಬೆಂಬಲಿಗರು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಇವತ್ತು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಬಂದ್ಗೆ ಕರೆ ಕೊಡಲಾಗಿರುವಂಥದ್ದು. ಬಾಗೇಪಲ್ಲಿ ಪಟ್ಟಣದಲ್ಲಿ ಬೆಳಗ್ಗೆ 6 ಗಂಟೆಯಿಂದಲೇ ಬಂದ್ ಆರಂಭ ಆಗಿದೆ. ಕಾರ್ಯಕರ್ತರೆಲ್ಲೂ ಕೂಡ ರಸ್ತೆಗಿಳಿದು ಟೈರ್ಗೆ ಬೆಂಕಿ ಹಚ್ಚುವ ಮೂಲಕ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಇವತ್ತು ಸಚಿವ ಸ್ಥಾನ ಕೊಡ್ತೀವಿ ಅಂತೇಳಿ ಭರವಸೆ ಕೊಟ್ಟಂತಹ ಹೈಕಮಾಂಡ್ ಏನಿದೆ ತಮಗೆ ಮೋಸ ಮಾಡಿದೆ, ಅನ್ಯಾಯ ಮಾಡಿದೆ ಅಂತ ಹಳೆಲನ್ನ ಇವತ್ತು ಕಾರ್ಯಕರ್ತರು ತೋಡ್ಕೊಳ್ತಾ ಇದ್ದಾರೆ. ಚೇಳೂರು ತಾಲೂಕಿನಲ್ಲೂ ಕೂಡ ಈಗಾಗಲೇ ಬಂದ್ ಆರಂಭ ಆಗಿದೆ. ನೂರಾರು ಮಂದಿ ಕಾರ್ಯಕರ್ತರು ರಸ್ತೆಗಳಿಗೆ ಮೆರವಣಿಗೆ ಮಾಡಿದ್ದಾರೆ. ರಸ್ತೆಗೆ ಅಡ್ಡಲಾಗಿ ನಿಂತುಕೊಂಡು ವಾಹನಗಳನ್ನ ತಡೆಯೊಡ್ಡುವ ಕೆಲಸವನ್ನು ಮಾಡ್ತಾರೆ. ಮತ್ತೊಂದು ಕಡೆ ಗುಡಿಬಂಡೆ ತಾಲೂಕು ಅಲ್ಲೂ ಕೂಡ ಪ್ರತಿಭಟನೆ ಆರಂಭ ಆಗಿದೆ. ಪ್ರತಿಭಟನೆ ಆದ ಸಂದರ್ಭದಲ್ಲಿ KSRTC ಬಸ್ಗಳನ್ನ ತಡೆಯೊಡ್ಡುವಂತಹ ಕೆಲಸವನ್ನು ಮಾಡಿದ್ರು. ಅಲ್ಲಿ ಅಂಬರೀಶ್ ಅಂತಕ್ಕಂಥ ಕಾರ್ಯಕರ್ತ ಏಕಾಏಕಿ ನಮ್ಮ ನಾಯಕರಿಗೆ ಅನ್ಯಾಯ ಆಗಿದೆ, ಹಾಗಾಗಿ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಹೇಳಿ ಪೆಟ್ರೋಲ್ ಬಂಕ್ ಅಲ್ಲಿ ಬಾಟಲಿಗೆ ಪೆಟ್ರೋಲ್ ಅನ್ನು ತೆಗೆದುಕೊಂಡು ಮೈ ಮೇಲೆ ಸುರಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿದ್ದ. ಹಾಗಾಗಿ ಆತನನ್ನ ಪೊಲೀಸರು ಬಾಟಲಿನ ಕಸಿದುಕೊಂಡು ರಕ್ಷಣೆ ಮಾಡುವಂತ ಕೆಲಸವನ್ನ ಮಾಡಿದ್ರು. ಈಗ ಇಲ್ಲಿ ಕಾರ್ಯಕರ್ತರು ಮಾತಾಡುವಂತ ಪ್ರಯತ್ನವನ್ನ ಮಾಡ್ತೀನಿ. ಸರ್, ಬಂದ್ ಆರಂಭ ಆಗಿದೆ, ತಮಗೆ ಭರವಸೆ ಕೊಡ್ತೀರಿ ಅಂತ ಈಗ ನಮ್ಮ ಶಾಸಕರು ಹೇಳಿದ್ರು, ಯಾವುದೇ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ, ಯಾಕೆ ಅಂತ? ಸತತವಾಗಿ 3 ಸಲ ಗೆದ್ರೂ ಬಾಗೇಪಲ್ಲಿಗೆ ಶಾಸನ ಕೊಟ್ಟಿಲ್ಲ. ಕಳೆದ 50-60 ವರ್ಷಗಳಿಂದ ಬಾಗೇಪಲ್ಲಿಗೆ ಯಾರಿಗೂ ಯಾವುದೇ ಪಕ್ಷದಲ್ಲಿ ಕೊಟ್ಟಿರಲಿಲ್ಲ. ಈ ಸಲ ಕೊಡ್ತಾರೆ ಅಂತ ನಮ್ಮ ಬಾಗೇಪಲ್ಲಿ ಜನತೆಗೆ ಭಾರಿ ನಂಬಿಕೆ ಇತ್ತು, ಕೊಡಲಿಲ್ಲ. ಇದಕ್ಕೆ ಸ್ವಯಂ ಪ್ರೇರಿತರಾಗಿ ಎಲ್ಲ ಬಾಗೇಪಲ್ಲಿ, ಚಿಕ್ಕಬಳ್ಳಾಪುರ, ಗುಡಿಬಂಡೂರು ಬಂದ್ ಮಾಡ್ತಾ ಇದ್ದಾರೆ. ಈಗ ಹೈಕಮಾಂಡ್ ಏನ್ ಹೇಳಕ್ ಇಷ್ಟಪಡ್ತೀರಿ? ಕೊಟ್ಟಿಲ್ಲ, ಈಗ ಮುಂದೆ ಏನ್ ಮಾಡ್ತೀರಿ? ಮುಂದಿನ ದಿನಗಳಾದ್ರೂ ಏನಾದ್ರು ಬಾಗೇಪಲ್ಲಿಗೆ ನ್ಯಾಯ ಒದಗಿಸ್ತಾರ ಅಂತ ನಂಬಿಕೆ ಮೇಲೆ ಈ ತರ ಮಾಡ್ತಾ ಇದೀವಿ. ಯಾವ ರೀತಿ ನ್ಯಾಯ ಬೇಕು ಅಂತ ಒತ್ತಾಯ ತಮ್ಮದು? ಅದಕ್ಕೆ ಶಾಸಕರು ಹೇಳ್ತಾರೆ. ಮತ್ತೊಂದು ಕಡೆ ಈಗಾಗಲೇ ಹಲವು ಕಾರ್ಯಕರ್ತರು ಕೂಡ ಇಲ್ಲಿದ್ದಾರೆ, ಅವರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀರಿ. ಸರ್, ತಾವು ಮೊದಲನೇ ಹೇಳ್ತಿದ್ರಿ ಶಾಸಕರಿಗೆ ಭರವಸೆಯನ್ನ ಕೊಟ್ಟಿದ್ರಿ. ಆಪರೇಷನ್ ಕಮಲದ ವೇಳೆ ಒಂದು ಅವರಿಗೆ ಆಫರ್ ಕೂಡ ಇತ್ತು ಬಿಜೆಪಿಯಿಂದ, ಆದ್ರೂ ಹೋಗ್ಲಿಲ್ಲ. ಕಾಂಗ್ರೆಸ್ ಪಕ್ಷ ನಿಷ್ಠೆಯಿಂದ ಇದ್ರೆ ಆದ್ರೆ ಈಗ ಸಿಕ್ತಿಲ್ಲ ಅಂತ ಏನ್ ಹೇಳ್ತೀವಿ? ಅದಕ್ಕೆ ನಾವು ಮೋಸ ಹೋಗಿದ್ದೀವಿ ಅಂತ ಹೇಳ್ತೀನಿ. ಇನ್ನೇನು ಹೇಳಿದ್ದೀನಿ, ಯಾಕಂದ್ರೆ 75 ವರ್ಷದಿಂದ ಸ್ವತಂತ್ರ ಬಂದ ಮೇಲೆ ಯಾವುದು ಕೂಡ ಹ್ಯಾಟ್ರಿಕ್ ಸಾಧನೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಯಾವ ಶಾಸಕರು ಗೆದ್ದಿಲ್ಲ. ಒಂದೇ ಬಾರಿ ಯಾವುದೇ ಪಕ್ಷದಲ್ಲಿ ಕೂಡ ಗೆದ್ದಿಲ್ಲ. ಆದರೆ ನಮಗೆಲ್ಲ ಮೊನ್ನೆ ಸಿದ್ದರಾಮಯ್ಯ ಪೀರಿಯಡಲ್ಲಿ ಕೂಡ ಮೊನ್ನೆ ಆದಾಗ ಕೂಡ ಮುಂದಿನ ತಿಂಗಳಲ್ಲಿ ನಿಮ್ಗೆ ಒಳ್ಳೇದಾಗುತ್ತೆ, ತಡೆ ಮಾಡಿ ಆ ಥರ ಪಡಬೇಡಿ ಅಂತ ಹೇಳ್ಬಿಟ್ಟು ಅವರು ಒಂದು ಆಶ್ವಾಸನೆ ಕೊಟ್ಟು ಮುಂದಿನ ಇದ್ರಾದಾಗ ಅದರಲ್ಲಿ ನಿಮ್ಗೆ ಅವಕಾಶ ಮಾಡಿಕೊಡ್ತೀವಿ ಅಂತ ಕೂಡ ಭರವಸೆಯನ್ನು ಕೊಟ್ಟರು. ಆದರೆ ನಾವೆಲ್ಲೋ ಒಂದು ಕಡೆ ಮೋಸ ಹೋಗಿದ್ದೀವಿ. 2019ರಲ್ಲಿ ನಮಗೆ BJPಯಲ್ಲಿ ಆಪರೇಷನ್ ಕಮಲ ಮಾಡಿದ್ರು, ಆದರೆ ಅದು ತುತ್ತಾಗಲಿಲ್ಲ. ನಮ್ಮ ಶಾಸಕರು ನಮ್ಮ ಪಕ್ಷದ ನಿಷ್ಠೆಯಿಂದ ಅವರು ಎಲ್ಲ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಮತ್ತೆ ಇದಿಷ್ಟು ಅಂತಂದ್ರೆ ಶಾಸಕರಿಗೆ ಈಗಾಗಲೂ ಕೂಡ ಸಚಿವ ಸ್ಥಾನ ಕೊಡಬೇಕು ಅನ್ನೋ ಪಟ್ಟಣ ಹಿಡಿದು ಬಂದನ್ನ ಮುಂದುವರಿಸ್ತಾ ಇರುವಂತದ್ದು. ಧನ್ಯವಾದ ತಮ್ಮ ಮಾಹಿತಿಗಾಗಿ. ಅನ್ಯಾಯ ಆಗಿದೆ, ಮೋಸ ಆದಂತಹ ಅನುಭವ ನಮ್ಮೆಲ್ಲರಿಗೂ ಆಗಿದೆ. ನಾಯಕರ ಪರವಾಗಿ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದೀವಿ. ನಮ್ಮ ನಾಯಕರು ಏನ್ ಡಿಸಿಷನ್ ತಗೊಳ್ತಾರೆ ನಾವೆಲ್ಲರೂ ಅದಕ್ಕೆ ಬದ್ಧರಾಗಿರ್ತೀವಿ ಅಂತ ಹೇಳ್ತಾ ಇದ್ದಾರೆ.